ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಮೊಸಳೆ ಹೊಸಳ್ಳಿ ದುರಂತ ಅವಘಡ ಸ್ಥಳಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಭೇಟಿ, ಮೃತಪಟ್ಟವರ ಕುಟುಂಬಸ್ಥರಿಗೆ ಸಾಂತ್ವನ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಬೈಕ್ ರ್ಯಾಲಿಗೆ ಹಸಿರು ನಿಶಾನೆ, ಸ್ವತಃ ಜಿಲ್ಲಾಧಿಕಾರಿಯೇ ಬೈಕ್ ಸವಾರಿ ಮೂಲಕ ಚಾಲನೆ. ಹಾಸನದಲ್ಲಿ ದಸರಾ ಕ್ರೀಡಾಕೂಟ, ಪುರುಷರ ಹ್ಯಾಂಡ್ಬಾಲ್ ಪ್ರಶಸ್ತಿ ಹಾಸನ ಪಾಲು, ಮಹಿಳಾ ವಿಭಾಗದಲ್ಲಿ 2ನೇ ಸ್ಥಾನ. ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿಯಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ಮೇಲೆ ಟ್ರಕ್ ಹರಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅವಘಡಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಹಾಗೂ ಪೊಲೀಸರಿಂದ ಮಾಹಿತಿ ಪಡೆದ ದೇವೇಗೌಡರು ಬಳಿಕ ಘಟನೆಯಲ್ಲಿ ಮೃತಪಟ್ಟವರ ಮನೆಗಳಿಗೂ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಕುಟುಂಬಸ್ಥರ ಜೊತೆ ಮಾತನಾಡಿ, ತಮಗೆ ಏನೇ ಸಮಸ್ಯೆ ಇದ್ದರೂ ತಮ್ಮ ಗಮನಕ್ಕೆ ತನ್ನಿ, ಬಗೆಹರಿಸುವ ಪ್ರಯತ್ನ ಮಾಡುವೆ, ಪರಿಹಾರದ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳಬೇಡಿ, ಒಳ್ಳೆ ರೀತಿಯಲ್ಲಿ ಬಳಸಿಕೊಳ್ಳಿ, ಹೆಚ್ಚುವರಿ ಪರಿಹಾರದ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜೊತೆ ನಾನು ಚರ್ಚೆ ಮಾಡುವೆ. ನಮ್ಮ ಪಕ್ಷದಿಂದಲೂ ಮೃತ ಕುಟುಂಬಗಳಿಗೆ ತಲಾ 1 ಲಕ್ಷ ಪರಿಹಾರ ನೀಡಲಿದ್ದೇವೆ ಎಂದರು. 5 ಲಕ್ಷ ತೀರೋಗರಿಗೆ ಕೊಟ್ಟಿದ್ದಾರೆ, ಹಣ ಬರುತ್ತದೆ. ಪ್ರಧಾನಮಂತ್ರಿಗಳು 7 ಲಕ್ಷ ಕೊಡ್ತಾರೆ. ಸಣ್ಣ ಪಾರ್ಟಿ ಹೇಳೋಗಿದ್ರೆ ಕಾರ್ಯಕ್ಕೆ ದೊಡ್ಡವರು 1 ಲಕ್ಷ ಕೊಡ್ತಾವ್ರೆ. ಸತ್ತಿರುವರು 10 ಕೊಡ್ತೀನಿ. 10 ಜನಕ್ಕೂ 10 ಲಕ್ಷ ರೂಪಾಯಿ. ಬಂದು 25 ಈಗ ನಿನ್ನೆ ಎಲ್ಲ ನಮ್ಮ ಹಾಸನ MLA ಸ್ವರೂಪ್ ಅವರು, ನಮ್ಮ MLA ಸುರೇಂದ್ರ ಅವರು, ರೇವಣ್ಣವರು, ನಮ್ಮ H.K. ಕುಮಾರಸ್ವಾಮಿ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ನಮ್ಮ ಸಣ್ಣ ಪಾರ್ಟಿ, ಆದರೂ ಪಾರ್ಟಿಯಿಂದ ಅದು ಸರ್ಕಾರದಿಂದ ಬರೋದು, ಇದು ನಮಗೆ ಸರ್ಕಾರ ಇಲ್ಲ, ಅದು ಸಣ್ಣ ಒಂದು ಸೇವೆನ ಮಾಡೋದು ಅಂತ ತೀರ್ಮಾನ ಮಾಡಿದ್ದೇವೆ. ಒಂದು ಎರಡನೇದು, ಮೊಸಳೆ ಹೊಸಳ್ಳಿ ಹತ್ರ ನಡೆದಂಥ ಒಂದು ದುರ್ಘಟನೆ. ಈಗ ಒಟ್ಟು 10 ಜನ ಸತ್ತಿದ್ದಾರೆ, ಇನ್ನು 24 ಜನ ಬದುಕಿದ್ದಾರೆ. ಅದರಲ್ಲಿನ್ನೂ ಒಂದು 3-4 ಜನ ಕಠಿಣವಾದ ಸ್ಥಿತಿಯಲ್ಲಿ ಇದ್ದಾರೆ. ನಿನ್ನೆ ನಾನು ಎಲ್ಲ ಆಸ್ಪತ್ರೆಯಲ್ಲಿರ್ತಕ್ಕಂಥ 24 ಜನಕ್ಕೂ ಹೋಗಿ ಏನು ನಮ್ಮ ಪಕ್ಷದ ವತಿಯಿಂದ ಮೊನ್ನೆ ಪಕ್ಷದ ನಮ್ಮ ಯುವಕ ಮುಖಂಡ ನಿಖಿಲ್ ಕುಮಾರಸ್ವಾಮಿಯವರು ಬಂದು ರಾತ್ರಿ 1 ಗಂಟೆಗೆ ಬಂದು ಇಲ್ಲಿ ನಡೆದಂಥ ಘಟನೆ, ಆ ಸಂದರ್ಭ ನಮ್ಮ ಪಕ್ಷದ ಮುಖಂಡರಾದ H.K. ಕುಮಾರಸ್ವಾಮಿ, ಅಲ್ಲಿಂದ ರೇವಣ್ಣವರು, ಅರಕಲಗೂಡು ಮಂಜುನಾಥ್ ಅವರು, ಮಂಜಣ್ಣವರು, ಅಲ್ಲಿಂದ ಇವರು ನಮ್ಮ ಸೂರಜ್ ಅವರು, ನಮ್ಮ ಹಾಸನದ MLA ಅವರು, ಒಂದೊಂದ್ಸಾರಿ ಸ್ವರೂಪ್ ಅವರು, ಇವರೆಲ್ಲ ಇದ್ದರು. ಆ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ವತಿಯಿಂದ ನಾವೇನಾದರೂ ಸಹಾಯ ಮಾಡ್ತೀವಿ ಅಂತ ಹೇಳಿ ಅಮೌಂಟನ್ನು ಡಿಕ್ಲೇರ್ ಮಾಡಲಿಲ್ಲ. ನಾನು ಅವರಲ್ಲಿ ವಿಚಾರ ಮಾಡಿದೆ. ಅವರು ನಮ್ಮ ಪಕ್ಷ ಪ್ರಾದೇಶಿಕ
ಪಕ್ಷ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ 15ರಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಇಂದು ಬೆಳಿಗ್ಗೆ ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಏರ್ಪಡಿಸಲಾಗಿದ್ದ ಬೈಕ್ ರ್ಯಾಲಿಗೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿ ಮಾನ್ಯ ಜಿಲ್ಲಾಧಿಕಾರಿಯವರು ಸ್ವತಃ ಬೈಕ್ ಚಲಾಯಿಸುವ ಮೂಲಕ ನಗರದಲ್ಲಿ ಸಂಚರಿಸಿ ಡೈರಿ ವೃತ್ತದಲ್ಲಿ ತಂಡವನ್ನ ಬೆಂಗಳೂರಿಗೆ ಬೀಳ್ಕೊಟ್ರು. ಜಿಲ್ಲಾಧಿಕಾರಿಗಳು ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿ ಬೈಕ್ ರೈಡರ್ಸ್ಗೆ ಅಭಿನಂದನೆಗಳನ್ನು ತಿಳಿಸಿದರಲ್ಲದೆ ಲೈನ್ ಶಿಸ್ತು ಪಾಲನೆ ಮಾಡಿ ವೇಗ ಮಿತಿಯಲ್ಲಿ ಚಾಲನೆ ಮಾಡುವುದರ ಜೊತೆಗೆ ಸುರಕ್ಷತೆಯಾಗಿ ಹಿಂದಿರುಗಿ ಬನ್ನಿ ಎಂದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮೌನ ಆಚರಿಸುವ ಮೂಲಕ ಮೊಸಳೆ ಹೊಸಳ್ಳಿಯಲ್ಲಿ ಗಣೇಶ ಮೆರವಣಿಗೆಯ ದುರಂತದಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅನಿರೀಕ್ಷಿತ ಘಟನೆ ಹೃದಯಕ್ಕೆ ನೋವನ್ನುಂಟು ಮಾಡುವುದು, ವಿದ್ರಾವಕ ಅಪಘಾತ, ಒಂದು ದುರ್ವಿಧಿಯ ರೂಪದಲ್ಲಿ ನಮ್ಮ ಪುಟಾಣಿ ಮಕ್ಕಳನ್ನು ಬಲಿ ತೆಗೆದುಕೊಂಡು ಸುಮಾರು 10 ಜನ ಮೃತಪಟ್ಟರು. ಇಡೀ ಹಾಸನ ಜಿಲ್ಲೆ ತುಂಬ ನೋವಿನಿಂದ ನರಳಿತು. ಅವರಿಗಾಗಿ ಒಂದು ಸಂತಾಪವನ್ನು ನಾವು ಸೂಚಿಸಬೇಕಾಗ್ತದೆ. ಅವರ ದುಃಖದಲ್ಲಿ ನಾವು ಪಾಲ್ಗೊಳ್ಳಬೇಕಾಗ್ತದೆ. ಯಾಕಂದರೆ ಅವರ ಲಾಸ್, ಅವರಿಗೆ ಏನು ನೋವಾಗಿದೆ, ನಷ್ಟವಾಗಿದೆ, ಅದನ್ನಂತೂ ನಮಗೆ ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ದುಃಖದಲ್ಲಿ ನಾವಿದ್ದೇವೆ, ಅವರ ಎಲ್ಲ ರೀತಿಯಲ್ಲಿ ನಾವು ಅವರ ಜೊತೆಯಲ್ಲಿ ಇದ್ದೇವೆ ಅನ್ನುವ ಒಂದು ಉದ್ದೇಶದಿಂದ ನಾವು ಮೊದಲಿಗೆ 2 ನಿಮಿಷದ ಕಾಲ ನಾವು ನಮ್ಮನ್ನು ಸೂಚಿಸೋಣ. ಅಲ್ಲದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವೊಂದು ಕ್ಷಣ ಯೋಚಿಸಿದ್ವಿ, ಮುಂದಕ್ಕೆ ಇಡಬಹುದು ಅಂತ ಹೇಳಿ. ಆದರೆ ಇದು ರಾಜ್ಯ ಮಟ್ಟದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ದೂತ್ಫೀರ್ ಹಾಗೂ ಮತ್ತಿತರರು ಹಾಜರಿದ್ದರು. 2025-26ನೇ ಸಾಲಿನ ದಸರಾ ಮಹೋತ್ಸವದ ಅಂಗವಾಗಿ ಹಾಸನದಲ್ಲಿ ಶನಿವಾರ ನಡೆದ ತಾಲೂಕು ಮಟ್ಟದ ಹ್ಯಾಂಡ್ಬಾಲ್ ಕ್ರೀಡಾಕೂಟದಲ್ಲಿ ಹಾಸನ ತಂಡದ ಪುರುಷರ ವಿಭಾಗವು ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದು, ಮಹಿಳಾ ತಂಡ ದ್ವಿತೀಯ ಸ್ಥಾನ ಗಳಿಸಿದೆ. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಈ ಬಾರಿಯ ಹ್ಯಾಂಡ್ಬಾಲ್ ಪಂದ್ಯಾವಳಿಯಲ್ಲಿ ಹಾಸನ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಮೈಸೂರು, ಚಾಮರಾಜನಗರ, ಕೊಡಗು ಮತ್ತು ಮಂಡ್ಯ ಜಿಲ್ಲೆಗಳಿಂದ ಆಗಮಿಸಿದ್ದ ಪ್ರಬಲ ತಂಡಗಳು ಭಾಗವಹಿಸಿದ್ವು. ಪ್ರತಿಯೊಂದು ಪಂದ್ಯದಲ್ಲೂ ಉನ್ನತ ಮಟ್ಟದ ಸ್ಪರ್ಧೆ ಕಂಡುಬಂದಿದ್ದು, ಕ್ರೀಡಾಭಿಮಾನಿಗಳನ್ನು ರಂಜಿಸಿದ್ವು. ಪುರುಷರ ವಿಭಾಗದಲ್ಲಿ ಆರಂಭದಿಂದಲೂ ಉತ್ತಮ ಪ್ರದರ್ಶನ ನೀಡಿದ ಹಾಸನ ತಂಡ ಮೊದಲ ಪಂದ್ಯಾವಳಿಯಲ್ಲಿಯೇ ಜಯಗಳಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿತು. ನಂತರ ನಡೆದ ಫೈನಲ್ ಪಂದ್ಯದಲ್ಲಿ ಮೈಸೂರು ತಂಡವನ್ನು ಎದುರಿಸಿದ್ದು, ತೀವ್ರ ಪೈಪೋಟಿಯಿಂದ ಕೂಡಿದ ಈ ಪಂದ್ಯದಲ್ಲಿ ಹಾಸನ ತಂಡ ಅಂತಿಮವಾಗಿ ಮೈಸೂರು ತಂಡದ ವಿರುದ್ಧ ಹೆಚ್ಚಿನ ಅಂಕಗಳನ್ನು ಗಳಿಸಿ ಭರ್ಜರಿ ಜಯ ದಾಖಲಿಸುವ ಮೂಲಕ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಈ ಗೆಲುವು ಕ್ರೀಡಾಂಗಣದಲ್ಲಿದ್ದ ಹಾಸನದ ಅಭಿಮಾನಿಗಳಿಗೆ ಸಂತೋಷ ತಂದಿತು. ಇನ್ನು ಪುರುಷರ ತಂಡದ ಗೆಲುವಿನ ನಡುವೆಯೇ ಮಹಿಳಾ ವಿಭಾಗದಲ್ಲಿ ಹಾಸನ ತಂಡವು ಉತ್ತಮ ಪ್ರದರ್ಶನ ನೀಡಿತು. ಫೈನಲ್ ಪಂದ್ಯದಲ್ಲಿ ಪ್ರಬಲ ದಕ್ಷಿಣ ಕನ್ನಡ ತಂಡದ ವಿರುದ್ಧ ಸೆಣಸಾಡಿದ ಹಾಸನ ಮಹಿಳಾ ತಂಡ ತೀವ್ರ ಪೈಪೋಟಿ ನೀಡಿ ಕೊನೆಗೆ ದ್ವಿತೀಯ ಸ್ಥಾನ ಗಳಿಸಿ ತನ್ನ ಶಕ್ತಿಯನ್ನು ಪ್ರದರ್ಶಿಸಿತು. ಕಾರ್ಯಕ್ರಮದ ಯಶಸ್ಸಿನ ನಂತರ ಪ್ರಶಸ್ತಿ ವಿಜೇತ ತಂಡಗಳಿಗೆ ಮತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲಾ ತಂಡಗಳಿಗೆ ಕಾರ್ಯಕ್ರಮದ ಮುಖ್ಯಸ್ಥರು ಅಭಿನಂದನೆ ಸಲ್ಲಿಸಿದರು. ವಿಜೇತ ತಂಡಗಳಾದ ಹಾಸನ ಪುರುಷರ ತಂಡ ಮತ್ತು ದ್ವಿತೀಯ ಸ್ಥಾನ ಗಳಿಸಿದ ಮಹಿಳಾ ತಂಡಗಳಿಗೆ ಬಹುಮಾನ ಮತ್ತು ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲಾ ಸಂಘಟಕರು, ಅಧಿಕಾರಿಗಳು ಮತ್ತು ಕ್ರೀಡಾ ಸಮಿತಿ ಸದಸ್ಯರಿಗೂ ವಿಶೇಷ ಕೃತಜ್ಞತೆ ಸಲ್ಲಿಸಲಾಯಿತು. ಮೊಸಳೆ ಹೊಸಳಿಯಲ್ಲಿ ಗಣೇಶ ಮೆರವಣಿಗೆ ವೇಳೆ ಸಂಭವಿಸಿದ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ನೀಡಬೇಕು. ಹೆಚ್ಚಿನ ಪರಿಹಾರ ಕೊಡಲು ಸಾಧ್ಯವಾಗದಿದ್ದರೆ ರಾಜೀನಾಮೆ ಕೊಟ್ಟು ಹೋಗಿ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವೇಳೆ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಆಡಳಿತ ನಡೆಸುತ್ತಿದೆ. ಸರ್ಕಾರ ಒಂದು ಸಮುದಾಯದ ಓಲೈಕೆಗೆ ಮುಂದಾಗಿದೆ. ಈ ಸರ್ಕಾರಕ್ಕೆ ಅಲ್ಪಸಂಖ್ಯಾತರ ನೋವು ಕಾಣುತ್ತಿದೆ, ಬೇರೆ ಸಮುದಾಯದ ನೋವುಗಳು ಕಾಣುತ್ತಿಲ್ಲ. ಕೇರಳದ ಆನೆಯಿಂದ ಸಾವನ್ನಪ್ಪಿದವರಿಗೆ ಪರಿಹಾರ ನೀಡುತ್ತಾರೆ. ಆರ್ಸಿಬಿ ವಿಜಯೋತ್ಸವದಲ್ಲಿ ಸತ್ತವರಿಗೆ ಹೆಚ್ಚಿನ ಪರಿಹಾರ ನೀಡುತ್ತಾರೆ. ಹಾಸನದಲ್ಲಿ ಗಣೇಶ ಮೆರವಣಿಗೆ ವೇಳೆ ಮೃತಪಟ್ಟವರಿಗೆ ಏಕೆ ಹೆಚ್ಚಿನ ಪರಿಹಾರ ಇಲ್ಲ ಎಂದು ಅವರು ಅಸಮಾಧಾನ ಹೊರಹಾಕಿದ್ದಾರೆ. ಕಳೆದ ವರ್ಷ ಸರ್ಕಾರ ಮಾಡಿದ ತಪ್ಪಿನ ಕಾರಣಕ್ಕಾಗಿ ಅದೇ ಜಿಲ್ಲೆಯಲ್ಲಿರುವಂತ ಮುಸಲ್ಮಾನರಿಗೆ ಅನಿಸ್ತು ನಾವು ಏನ್ ಮಾಡಿದ್ರು ನಡೆಯುತ್ತೆ, ಅದಕ್ಕಾಗಿ ಮದ್ದೂರಲ್ಲಿ ಮಾಡಿದ್ರು ಒಂದು ಅನಧಿಕೃತ ಮಸೀದಿ, ಅದರ ಮೇಲೆ ಕಲ್ಲುಗಳು ಹೋಗ್ತವೆ. ಹೆಂಗೋದು, ಯಾರು ತಗೊಂಡೋದ್ರು, ಯಾವಾಗ ತಗೊಂಡೋದ್ರು, ಯಾರು ಹೋದ್ರು, ಯಾಕೆ ಪೊಲೀಸರಿಗೆ ರಿಪೋರ್ಟ್ ಇರಲಿಲ್ಲ? ಮೆರವಣಿಗೆ ನಡೆಯುತ್ತೆ ಅಂತ ಗೊತ್ತಿದೆ, ಎಲ್ಲಿ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಅಲ್ಲೇ ಮೆರವಣಿಗೆ ನಡೆಯೋದು, ಅದೇ ರಸ್ತೆಯಲ್ಲಿ ನಡೆಯೋದು, ಆ ರಸ್ತೆಯಲ್ಲಿ ಮಸೀದಿ ಇದೆ ಅಂತ ಗೊತ್ತಿದೆ. ನಿಮ್ಮ ಪೊಲೀಸರಿಗೆ ಗೊತ್ತಾಗಲ್ಲ, ನಿಮ್ಮ ಇಂಟೆಲಿಜೆನ್ಸ್ಗೆ ಗೊತ್ತಾಗಲ್ಲ, ಕಲ್ಲು ಬಿಸಾಡ್ತಾರೆ. ಆಮೇಲೆ ಉಲ್ಟೆ ನೀವು ನಮ್ಗೆ ಮಾತಾಡ್ತೀರಿ. ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಘಟನೆಗಳು ನಡೀತಾ ಇದಾವೆ, ಹಿಂದೂ ವಿರೋಧಿ ಘಟನೆಗಳು ನಡೀತಾ ಇದಾವೆ, ನಿಮ್ಮ ಕುಮ್ಮಕ್ಕಿಂದ ನಡೀತಾ ಇದಾವೆ. ಇದಕ್ಕೆ ನೇರ ಮುಖ್ಯಮಂತ್ರಿಗಳು ಹೊಣೆ, ಉಪಮುಖ್ಯಮಂತ್ರಿಗಳು ಹೊಣೆ, ನಿಮ್ಮ ಅಹಂಕಾರ ಇದಕ್ಕೆ ಹೊಣೆ. ಯಾವುದೇ ಸಮುದಾಯದ ಯುವ ಪೀಳಿಗೆ ಉತ್ತಮ ಗುರಿಯೊಂದಿಗೆ ದೊಡ್ಡದಾದ ಕನಸು ಕಂಡಾಗ ಮಾತ್ರ ಯಶಸ್ಸು ಲಭಿಸಲು ಸಾಧ್ಯ. ಯಾವುದೇ ಕನಸುಗಳು ದೊಡ್ಡದಲ್ಲಿದ್ದಾಗ ಅಷ್ಟೇ ಪ್ರಮಾಣದ ಯಶಸ್ಸನ್ನ ಪಡೆಯಲು ಸಾಧ್ಯವಾಗದಿದ್ದರೂ ದೊಡ್ಡ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಯಶಸ್ಸು ಪಡೆಯಬಹುದು ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು.
ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇನ್ನು ಮಾದಿಗ ಸಮುದಾಯ ಜಿಲ್ಲೆಯಲ್ಲಿ ತನ್ನದೇ ಆದ ಶಕ್ತಿಯನ್ನು ಹೊಂದಿದ್ದು ಸಮುದಾಯದ ಪರವಾಗಿ ಸದಾ ನಿಲ್ಲುವ ಕೆಲಸವನ್ನ ಮಾಡುತ್ತೇನೆ ಎಂದ ಸಂಸದರು, ವಿದ್ಯಾರ್ಥಿಗಳು ಸಂವಿಧಾನದ ಆಶಯಗಳೊಂದಿಗೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಕೆಲಸ ಮಾಡಬೇಕು. ಬಾಬಾ ಸಾಹೇಬರ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜೀವನದ ಆಶಯದಲ್ಲಿ ಜೀವನದಲ್ಲಿ ರೂಪಿಸಿಕೊಂಡು ಅವರ ನೆಲೆಗಟ್ಟಿನಲ್ಲಿ ಮುನ್ನುಗ್ಗಬೇಕು ಹಾಗೂ ಸಂವಿಧಾನವನ್ನ ಗೌರವಿಸಿ ಇತರರಿಗೂ ತಿಳಿಸುವ ಕೆಲಸ ಮಾಡಬೇಕು ಎಂದರು. ನಾವೆಲ್ಲ ನೌಕರರಾಗಿದ್ದೀವಿ ಎಲ್ಲದಕ್ಕೆ ಕಾರಣ ಯಾರಂತ ಹೇಳಿದ್ರೆ ಅದು ಸಂವಿಧಾನ, ಡಾಕ್ಟರ್ BR ಬಾಬಾ ಸಾಹೇಬ್ ಅವರ ಸಂವಿಧಾನ ಹಾಗೂ ಜಗಜೀವನ್ ಸಾಹೇಬರ ಹೋರಾಟ. ಅದಕ್ಕೆ ನಾವು ಯಾವತ್ತೂ ಕಟ್ಟುಪಾಡಾಗಿರಬೇಕು. ಜೊತೆಗೆ ಅವ್ರು ಹಾಕಿರುವಂಥ ಹಾದಿಯನ್ನು ನಾವು ಪ್ರಾಮಾಣಿಕವಾಗಿ ಉಳಿಯುವಂಥ ಕೆಲಸವನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರ ಜೀವನ ಚರಿತ್ರೆ, ಅವ್ರ ಇಡೀ ಪ್ರಪಂಚ, ಅವರು ಅಜರಾಮರ. ನಾವು ಎಷ್ಟು ಬಣ್ಣಿಸಿದ್ರು ಅವ್ರ ಬಗ್ಗೆ ಸಾಲದು. ಒಂದು ದಿನ ಅಲ್ಲ, ವರ್ಷದ 365 ದಿನನೂ ಅವ್ರ ಬಗ್ಗೆ ಮಾತಾಡಿದ್ರೆ ಅದು ಸಾಲಲ್ಲ ನಮಗೆ. ಹಾಗಾಗಿ ನಾವು ನಮ್ಮ ಹಂತದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ನನ್ನ ಮನವಿ ಏನಂತ ಹೇಳಿದ್ರೆ, ನಮ್ಮ ಮುಂದಿನ ಯುವಕರಿಗೆ ಇಲ್ಲೆಲ್ಲ ಮಕ್ಕಳು ಬಂದಿರೋರೆಲ್ಲ 18 ವಾಸಿಗಳು, ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ, ಜಗಜೀವನ್ ಸಾಹೇಬರ ಸಾಧನೆ, ಅವ್ರು ಹಾಕಿರುವಂಥ ದಾರಿಯನ್ನ ತಿಳಿಯುವಂಥ ಕೆಲಸವನ್ನ ಹೇಳುವಂಥ ಜವಾಬ್ದಾರಿ ನಮ್ದಿರ್ತದೆ. ನಮ್ಮ ಜೊತೆಗೆ ಹೆಚ್ಚಾಗಿರುವಂಥದ್ದು ನಮ್ಮ ನೌಕರ ವರ್ಗದವರು ಇರ್ತಾರೆ. ಯಾರು ನಾವೆಲ್ಲ ಅಕ್ಷರಸ್ಥರಿರ್ತೀವಿ, ನಾವು ಯಾರು ಸಮಾಜದಲ್ಲಿ ಗುರುತಿಸ್ಕೊಂಡು ಸಮಾಜದ ಏಳಿಗೆಗಾಗಿ ದುಡಿತಿರ್ತೀವಿ, ಅದು ನಮ್ಮೆಲ್ಲರ ಜವಾಬ್ದಾರಿ, ಜೊತೆಗೆ ಪೋಷಕರ ಜವಾಬ್ದಾರಿ. ನಾವು ದಿನ ಸರ್ಕಾರ ನಮಗೆ ಸಂವಿಧಾನ ಪೀಠಿಕೆ ಓದಕ್ಕೆ ಹೇಳ್ತಿದೆ, ಸಂವಿಧಾನ ಪುಸ್ತಕವನ್ನು ಕೊಡ್ತೀವಿ. ಅದು ನಾವು ಓದಿದಷ್ಟೇ ಸಾಲದು, ಅದರ ಹಾಕಿರುವಂತಹ ಒಂದೊಂದು ಅಂಶವನ್ನು ತಿಳಿದು ಮನದಟ್ಟು ಮಾಡುವಂಥ ಕೆಲಸವನ್ನ ನಾವು ಮಾಡಬೇಕು. ಅದು ವಿದ್ಯಾರ್ಥಿಗಳಿಗೆ ನಾನು ಕೊಡುವಂತಹ ಒಂದು ಮನವಿ, ಸಲಹೆ ಅಲ್ಲ, ಮನವಿ. ಯಾಕಂದ್ರೆ ನಾವು ಸಂವಿಧಾನ ಪುಸ್ತಕ ನಾವು ಇಟ್ಕೊಂಡಿದ್ದೀವಿ, ಸಂವಿಧಾನ ನಾವು ಕಾಪಾಡ್ತೀವಿ ಅಂತ. ಸಂವಿಧಾನದಲ್ಲಿರುವಂತಹ ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ಸೆಂಟೆನ್ಸು ನಾವು ಕಲಿಬೇಕು. ಅದನ್ನ ನಾವು ಇನ್ನು 4 ಜನಕ್ಕೆ ಹೇಳಬೇಕು. ಅದನ್ನ ನಮ್ಮ ಜವಾಬ್ದಾರಿಯಾಗಿರ್ತದೆ. ಜೊತೆಗೆ ನಾವೆಲ್ಲ ಇವತ್ತು ಮೀಸಲಾತಿ ಬಗ್ಗೆ ನಮ್ಮ ಲೋಕೇಶ್ ಅವರು ಹೇಳಿದ್ರು, ಎಷ್ಟೋ 116 ವರ್ಷದ ಹೋರಾಟ ಇದೆ ಮೀಸಲಾತಿ ಬಗ್ಗೆ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ LS ಬಸವರಾಜು, ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್, ಉಪಾಧ್ಯಕ್ಷರಾದ ಶಿವಣ್ಣ, ಸಂಘದ ಉಪಾಧ್ಯಕ್ಷರಾದ ಸುರೇಶ್ KP, ಉಪಾಧ್ಯಕ್ಷರಾದ ಡಾಕ್ಟರ್ ಚಂದ್ರವತಿ ಯೋಗೇಶ್, ಮಾತಂಗ ಫೌಂಡೇಶನ್ ಅಧ್ಯಕ್ಷರಾದ ಲೋಕೇಶ್, ಸಂಘದ ಖಜಾಂಚಿ ರಂಗರಾಜು, ಮಾತಂಗ ಜಾಗೃತಿ ಸಮಿತಿ ಅಧ್ಯಕ್ಷರಾದ ವೀರಾಂಜನಪ್ಪ, ತುಮಕೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಲಕ್ಷ್ಮೀರಂಗಯ್ಯ, ವೆಂಕಟೇಶ್, ಚಿಕ್ಕಬಳ್ಳಾಪುರ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಶಿವಲಿಂಗಯ್ಯ ಸೇರಿದಂತೆ ಸಮುದಾಯದ ಮುಖಂಡರು, ವಿದ್ಯಾರ್ಥಿಗಳು, ನಿವೃತ್ತ ನೌಕರರು, ಪೋಷಕರು ಹಾಗೂ ಸಮುದಾಯದ ಬಂಧುಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಸನ, ಜಿಲ್ಲಾ ಸೈನಿಕರ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಹಾಗೂ ಜಿಲ್ಲಾ ವಕೀಲರ ಸಂಘ ಸಂಯುಕ್ತಾಶ್ರಯದಲ್ಲಿ NALSA ವೀರ್ ಪರಿವಾರ್ ಸಹಾಯತಾ ಯೋಜನಾ 2025ರ ಉಚಿತ ಕಾನೂನು ಸಲಹಾ ಕೇಂದ್ರದ ಉದ್ಘಾಟನೆ ಮಾಡಲಾಯಿತು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷರಾದ ನ್ಯಾಯಾಧೀಶರಾದ ಹೇಮಾವತಿ ಮಾತನಾಡಿ, ಸೈನಿಕರಿಗೆ ಮತ್ತು ಅವರ ಕುಟುಂಬದವರಿಗೆ ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ಉದ್ಘಾಟನಾ ಕಾರ್ಯಕ್ರಮ ಇಟ್ಟುಕೊಂಡಿದ್ದು, ಇದರ ಉದ್ದೇಶ ನಮ್ಮ ದೇಶವನ್ನು ರಕ್ಷಣೆ ಮಾಡುವಂತಹ ಎಲ್ಲ ಸೈನಿಕರ ಪರಿವಾರದವರು ತಮ್ಮ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಸ್ತಿ ಹಾಗೂ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಈ ವೇದಿಕೆಯನ್ನು ಕಲ್ಪಿಸಿಕೊಡಲಾಗಿದೆ ಎಂದರು. ಇದರ ಒಂದು ಉದ್ದೇಶ ಏನಂತ ಹೇಳಿದರೆ, ನಮ್ಮ ದೇಶವನ್ನು ಕಾಯುವಂತಹ, ನಮ್ಮೆಲ್ಲ ರಕ್ಷಣೆ ಮಾಡುವಂತಹ ಎಲ್ಲ ಸೈನಿಕರ ಪರಿವಾರದವರು ತಮ್ಮ ತಮ್ಮ ಒಂದು ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಸ್ತಿ ಪಾಸ್ತಿ ಅಥವಾ ಅವರಿಗೆ ಇರುವಂತಹ ಎಲ್ಲ ಒಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಪಡೆದುಕೊಳ್ಳಲಿಕ್ಕೆ ಈ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡಲಾಗಿದೆ. ಇಲ್ಲಿ 5 ವರ್ಷಕ್ಕಿಂತ ಹೆಚ್ಚಿನ ಪರಿಣಿತಿ ಇರುವಂತಹ ವಕೀಲರನ್ನು ನಾವು ನೇಮಕ ಮಾಡಿಕೊಟ್ಟಿವಿ. ಸೈನಿಕರು ಮತ್ತು ಯೋಧರು ಅವರಿಗೆ ಅವರ ಕುಟುಂಬದವರಿಗೆ ಯಾವುದೇ ಸಮಸ್ಯೆಗಳಿಗೆ, ಕಾನೂನಾತ್ಮಕ ಸಮಸ್ಯೆಗಳಿಗೆ ಉಚಿತವಾಗಿ ವಕೀಲರನ್ನು ಸರ್ಕಾರದ ಕಚೇರಿ ನೇಮಿಸಿಕೊಟ್ಟು ಅವರ ಸಮಸ್ಯೆ ಜಿಲ್ಲಾ ನ್ಯಾಯಾಲಯದಿಂದ ಹಿಡಿದು ಸರ್ವೋಚ್ಚ ನ್ಯಾಯಾಲಯದವರೆಗೆ ಹೋಗುವಂಥ ಪ್ರಕರಣ ಆಗಿದ್ದರೂ ಕೂಡ ಅವರಿಗೆ ಉಚಿತವಾಗಿ ಕಾನೂನು ನೆರವನ್ನು ಕೊಡಲಿಕ್ಕೆ ಈ ಒಂದು ಸಲಹಾ ಕೇಂದ್ರವನ್ನು ನಾವು ತೆರೆದಿರ್ತೀವಿ. ಇದರ ಪ್ರಯೋಜನವನ್ನು ಅವರೆಲ್ಲರೂ ಕೂಡ ಪಡ್ಕೋಬೇಕನ್ನೋದು ನಮ್ಮ ಆಸೆ. ನಿವೃತ್ತಿ ನಂತರ ಬಂದ ಸೈನಿಕರು ಇರ್ತಾರೆ, ಇನ್ನೂ ಡಿಫೆನ್ಸಲ್ಲಿ ಇರ್ತಾರೆ, ಅವರ ಫ್ಯಾಮಿಲಿಗಳಿಗೆ ಕೆಲವೊಂದು ಸಲ ಗೊತ್ತಾಗಲ್ಲ ತಾವು ಎಲ್ಲಿ ಹೋಗಬೇಕಂತ.
ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ನ್ಯಾಯಾಧೀಶರಾದ ದಾಕ್ಷಾಯಿಣಿ ಬಿಕೆ, ಜಿಲ್ಲಾ ಸೈನಿಕರ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಉಪನಿರ್ದೇಶಕರಾದ ಎನ್ಜೆ ಗಿರೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಹಜರತ್ ಟಿಪ್ಪು ಚಾಂಪಿಯನ್ಸ್ ಕಪ್ ಬಹುಮಾನ ವಿತರಣಾ ಕಾರ್ಯಕ್ರಮವು ನೂರಾನಿ ಮೊಹಲ್ಲಾ ಟಿಪ್ಪು ಸರ್ಕಲ್ನಲ್ಲಿ ಯಶಸ್ವಿಯಾಗಿ ಜರುಗಿತು. ಹಜರತ್ ಟಿಪ್ಪು ಚಾಂಪಿಯನ್ ಕಪ್ ಬಹುಮಾನ ವಿತರಣಾ ಕಾರ್ಯಕ್ರಮ ಉದ್ದೇಶಿಸಿ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಇದೇ ಮೊದಲ ಬಾರಿಗೆ ನಾನು ಪಾರಿವಾಳ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಬಂದಿದ್ದು ಸ್ಪರ್ಧೆಯನ್ನ ನೋಡಿ ಆಶ್ಚರ್ಯನಾದೆ. ಜಿಲ್ಲಾ ಮಟ್ಟದಲ್ಲಿ ಇಷ್ಟು ಅದ್ಭುತವಾಗಿ ಮಾಡಿದ್ದೀರಿ. ಬಹುಮಾನ ಬರದೇ ಇದ್ದವರು ಮುಂದಿನ ವರ್ಷ ವಿಜಯಶಾಲಿಯಾಗಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಎಂದರು. ಇವತ್ತು ನಾನು ಮೊದಲನೇ ವರ್ಷ ಈ ಒಂದು ಪಾರಿವಾಳ ಸ್ಪರ್ಧಾ ಕಾರ್ಯಕ್ರಮ ಖಂಡಿತ ನಾನು ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಖಂಡಿತ ಅನ್ಬಿಟ್ಟಿಲ್ಲ. ಬಂದ ಮೇಲೆ 5 ನಿಮಿಷ ನಾನೇ ಒಂಥರ ಆಶ್ಚರ್ಯಕರ ಆದೆ. ಖಂಡಿತ ಖುಷಿಯಾದಂಥ ವಿಷಯ, ನಮ್ಮ ಹಾಸ್ಪಿಟ್ಗೆ ಹೆಮ್ಮೆ ತರುವಂಥ ವಿಷಯನ ಇವತ್ತು ನಮ್ಮ ನದಿಮಣ್ಣ ಅವರು ಎಲ್ಲ ನಮ್ಮ ಆಯೋಜಕರು ಮಾಡಿದ್ದಾರೆ. ಅವರಿಗೆಲ್ಲ ಪೂರ್ವದ ಅಭಿನಂದನೆಯನ್ನು ನಾವು ವೈಯಕ್ತಿಕವಾಗಿ ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕು. ಎಲ್ಲ ಕಡೆ ಈ ಪಾರಿವಾಳ ಆಯೋಜಕರು ಅಥವಾ ಪಾರಿವಾಳ ಸ್ಪರ್ಧೆ ಕಡಿಮೆ ನಡೆಯೋದು. ನಮ್ಮ ಒಡೆಯ ನರಸೀಪುರ, ಚನ್ನಪಟ್ಟಣ ಕಡೆಯಿಂದ ಇದ್ಯಾವುದೂ ಇರಲಿಲ್ಲ. ಆಮೇಲೆ ನಾನು ಬೇರೆ ಜಿಲ್ಲೆಯಲ್ಲೂ ನೋಡಿಲ್ಲ, ಆದರೆ ನಮ್ಮ ತಾಲೂಕು ಮಾಡಿಲ್ಲ. ರಾಜ್ಯ ಸರ್ಕಾರವು ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರನ್ನ ರಾಜ್ಯ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ 1 ವರ್ಷ ಆದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 21ರಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ವಿಶ್ವಗುರು ಜಗಜ್ಯೋತಿ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಸಾಂಸ್ಕೃತಿಕ ಅಭಿಯಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಅರ್ಕಲಗೂಡು ದೊಡ್ಡಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಘೋಷಣೆ ಇಡೀ ಮಾನವ ಕುಲಕ್ಕೂ ಹಾಗೂ ಸಮಾಜಕ್ಕೂ ಹೆಮ್ಮೆಯ ವಿಚಾರವಾಗಿದೆ. ಅವರು 12ನೇ ಶತಮಾನದಲ್ಲಿ ಹಾಕಿಕೊಟ್ಟಂತಹ ಮಾದರಿಯಲ್ಲೇ ಈಗಿನ ಸರ್ಕಾರಗಳು ನಡೆಯುತ್ತಿದ್ದು, ಇದನ್ನು ಹೆಚ್ಚು ಜನಪರವಾಗಿ ಪ್ರಯೋಜನಕಾರಿಯಾಗಿ ಅನುಷ್ಠಾನಕ್ಕೆ ತಂದಾಗ ಈಗಿನ ಸಮಾಜದಲ್ಲಿ ಹೆಚ್ಚಿನ ಸುಧಾರಣೆಯನ್ನ ಕಾಣಲು ಸಾಧ್ಯ ಎಂದರು. ಸಮಾಜವನ್ನು ಕಟ್ಟುವಂತ ಕೆಲಸವನ್ನು ಮಾಡಿದೆ. ಇವತ್ತು ಬಸವಣ್ಣನವರು 900 ವರ್ಷಗಳಾದ್ರೂ ಕೂಡ ನಾವು ನೆನೆಸುವಂತ ಪ್ರಯತ್ನ ಮಾಡ್ತೇವೆ. ಹಾಗಾಗಿ ನಮ್ಮಲ್ಲಿ ಆ ತರದ ಒಬ್ಬೊಬ್ಬರು ನಾಯಕರು, ನಾವು ವಿಶ್ವಕ್ಕೆ ನಾಯಕರಾಗಲಿದ್ರು ಪರವಾಗಿಲ್ಲ, ರಾಜ್ಯಕ್ಕೆ ನಾಯಕರಾಗಲಿದ್ರು ಪರವಾಗಿಲ್ಲ, ನಮ್ಮ ಹಳ್ಳಿಗೆ ನಾವು ನಾಯಕರಾಗ್ಲಿಕ್ಕೆ ಸಾಧ್ಯತೆ ಇದೆ, ನಮ್ಮ ಮನೆಗೆ ನಾವು ನಾಯಕರಾಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಹಳ್ಳಿಗೆ, ನಮ್ಮ ಮನೆಗೆ ನಾವು ನಾಯಕರಾಗಬೇಕಾದ್ರೆ ಆ ಗುಣಗಳನ್ನ ಮೊದಲು ಬೆಳೆಸ್ಕೊಳ್ಬೇಕು. ಆ ಸಮಯವನ್ನ, ಹಣವನ್ನ ಮತ್ತು ಮನಸ್ಸನ್ನ ಇಷ್ಟನ್ನು ಕೂಡ ನಾವು ಒಂದಿಷ್ಟು ಮೀಸಲಾಗಿ ಇಡಬೇಕಾಗುತ್ತೆ. ಅಷ್ಟು ಇಡ್ಲಿಲ್ಲ ನಾವು ಸಮಾಜಕ್ಕೆ ಅಂದ್ರೆ ನಾವು ಹುಟ್ಟಿದ್ದು ಕೂಡ ಅದು ವ್ಯರ್ಥ ಆಗೋಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ, ಎಲ್ಲ ಪರಮ ಪೂಜ್ಯರು ನಿಜವಾಗ್ಲೂ ಕೂಡ ನಮಗೆ ನಮ್ಮ ತಣ್ಣೇರಣ ಮಠದ ಪೂಜ್ಯರು ಹಳೆಬೀಡು ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಸೆಪ್ಟೆಂಬರ್ 1ರಂದು ಪ್ರಾರಂಭವಾದ ಬಸವಜ್ಯೋತಿ ರಥಯಾತ್ರೆ 21ರಂದು ಚಿಕ್ಕಮಗಳೂರಿನಿಂದ ಹಾಸನಕ್ಕೆ ಬರುತ್ತಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹಾಸನಾಂಬ ಕಲಾಕ್ಷೇತ್ರದವರೆಗೆ ಮೆರವಣಿಗೆ ನಡೆಯಲಿದೆ. ನಂತರ ಪ್ರಮುಖ ಸ್ವಾಮೀಜಿಗಳು ಹಾಗೂ ಬಸವಣ್ಣನವರ ಅಭಿಮಾನಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅರ್ಕಲಗೂಡಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಸಭೆಯಲ್ಲಿ ಸೇರಿದವರಲ್ಲಿ ಮನವಿ ಮಾಡಿದರು. ಈ ಕಾರ್ಯಕ್ರಮ ಚಿಕ್ಕಮಗಳೂರಿನಿಂದ ಬರ್ತಾ ಇದೆ. ಈ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿ 1ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಇದು 21ನೇ ತಾರೀಕಿಗೆ ನಮ್ಮ ಹಾಸನ ಜಿಲ್ಲೆಗೆ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಠಾಧೀಶ್ವರರು ಮತ್ತು ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಮಠಾಧೀಶ್ವರರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾವುದೇ ಜಾತಿ, ಜನಾಂಗ, ಸಮಾಜದ ಸೀಮಿತವಲ್ಲದೇ ಇಡೀ ಸಕಲ ಜೀವಾತ್ಮರಿಗೆ ಲೇಸಾಗಲಿ ಎನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡಂತಹ ಬಸವಣ್ಣವರನ್ನು ನಾವು ಅವರ ಜ್ಯೋತಿಯನ್ನು ಸ್ವಾಗತ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಆದ್ಯ ಕರ್ತವ್ಯವಾಗಿದೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಎನ್ನುವಂತಹ ಅಭಿಯಾನವನ್ನು ಏನು ಇವತ್ತು ಹೊರಡಿಸಿದ್ದಾರೆ, ಅದಕ್ಕೆ ಎಲ್ಲ ರೀತಿಯಾದಂತಹ ಸ್ವಾಗತವನ್ನು ಮತ್ತು ಗೌರವವನ್ನು ಈ ಸಂದರ್ಭದಲ್ಲಿ ಚಿಲುಬೆ ಮಠದ ಜಯದೇವ ಸ್ವಾಮೀಜಿಗಳು, ತೇಜೂರು ಮಠದ ಕಲ್ಯಾಣ ಸ್ವಾಮೀಜಿ, ತಣ್ಣೀರುಹಳ್ಳ ಮಠದ ವಿಜಯಕುಮಾರ ಸ್ವಾಮೀಜಿಗಳು, ಜಿಲ್ಲಾಧ್ಯಕ್ಷರಾದ ನವಿಲೆ ಪರಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್, ಜಿಲ್ಲಾ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಇನ್ನೂ ಹಲವಾರು ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಶೇಷ ಚೇತನ ಮಕ್ಕಳು ಸಾಮಾನ್ಯ ಮಕ್ಕಳರಂತೆಯೇ ವಿದ್ಯೆ ಸೇರಿದಂತೆ ಇತರ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ವಿಫುಲ ಅವಕಾಶಗಳಿದ್ದು, ಪೋಷಕರು ಈ ನಿಟ್ಟಿನಲ್ಲಿ ತಮ್ಮ ಮಕ್ಕಳಿಗೆ ಉತ್ತೇಜಿಸಬೇಕೆಂದು ಶಾಸಕ ಎ ಮಂಜು ತಿಳಿಸಿದರು. ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶನಿವಾರ ಅಲಿಂಕೋ ಬೆಂಗಳೂರು ಮತ್ತು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ವಿಶೇಷ ಚೇತನ ಮಕ್ಕಳಿಗೆ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು, 2024-25ನೇ ಸಾಲಿನಲ್ಲಿ ನಡೆಸಿದ ವೈದ್ಯಕೀಯ ತಪಾಸಣೆಯಲ್ಲಿ 65 ಮಕ್ಕಳು ಭಾಗವಹಿಸಿದ್ದು, ಈ ಪೈಕಿ ವೈದ್ಯರು ನೀಡಿದ ಪ್ರಮಾಣ ಪತ್ರದಂತೆ ಇಂದು 45 ವಿಶೇಷ ಚೇತನ ಮಕ್ಕಳಿಗೆ ಸಾಧನ ಪರಿಕರಗಳನ್ನು ವಿತರಿಸಲಾಗುತ್ತಿದೆ. ಇದರಿಂದ ವಿಶೇಷ ಚೇತನ ಮಕ್ಕಳ ಓದಿಗೆ ಅನುಕೂಲವಾಗಲಿದೆ. ಸರ್ಕಾರದ ಈ ಯೋಜನೆ ಶ್ಲಾಘನೀಯವಾಗಿದೆ. ಪೋಷಕರು ಈ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಮಕ್ಕಳ ಭವಿಷ್ಯ ರೂಪಿಸಬೇಕು ಎಂದರು. ಈ ಸಂದರ್ಭದಲ್ಲಿ
ಇದು ANIMCO ಅಂತೇಳಿ ಮತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ವತಿಯಿಂದ ಕೊಡ್ತಕ್ಕಂಥ ಈ ಸಲಕರಣೆಗಳು ಯಾದಕ್ಕೆಂದ್ರೆ ಈ ಮಕ್ಕಳಿಗೆ ಎಲ್ಲರ ಮಕ್ಕಳಿಗೆ ಅವರು ಆಗಬೇಕು, ಓದಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳಿ ಸೌಕರ್ಯಗಳನ್ನ ಕೊಟ್ಟರೆ ಅವರು ನಿಮ್ಮ ಥರನೇ ಓದ್ತಾರೆ, ಮಾಡ್ತಾರೆ ಅಂತಕ್ಕಂಥದ್ದು ಸರ್ಕಾರದ ಚಿಂತನೆಯಾಗಿ ಈಗ ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಈ ಸೌಕರ್ಯಗಳನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಪೋಷಕರು ನೀವು ಮೊದಲನೇದಾಗಿ ಆ ಮಕ್ಕಳನ್ನ ಬೇರೆ ಮಕ್ಕಳಿಗೆ ಎಷ್ಟು ಪ್ರೀತಿ ಕೊಡ್ತೀರೋ ಅಷ್ಟೇ ಪ್ರೀತಿಯನ್ನು ಕೊಡ್ತಕ್ಕಂಥದ್ದು ಆಗಬೇಕು. ಇದರಲ್ಲಿ ಯಾವುದೇ ಆದಂಥ ವಿಕಲಚೇತನ ಮಕ್ಕಳು ಅಥವಾ ಅವರು ಅನ್ನೋದು ಅಂತ ಭಾವನೆ ಇಲ್ಲ. ಅವರು ನಮ್ಮ ಮಕ್ಕಳು, ನಮ್ಮ ಇದ್ದಾಗೆ ಅಂತ ಹೇಳಿ ಅವ್ರಿಗೆ ಬೇರೆ ಮಕ್ಕಳಿಗೆ ಚೆನ್ನಾಗಿರೋ ಮಕ್ಕಳಿಗೆ ಗೌರವ ಕೊಡೋದು, ಇವ್ರು ಹಿಂಗಿದೆ ಅಂತ ಗೌರವ ಕೊಡದೇ ಇರ್ತಕ್ಕಂಥದ್ದು ಅದಲ್ಲ. ಇವ್ರಿಗೂ ಕೂಡ ಅದೇ ಪ್ರೀತಿ ಕೊಟ್ಟು ಅದಕ್ಕಿಂತ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣ್, BRC ಬಾಲರಾಜು, TPO ನಿಂಗಯ್ಯ, ಶಾಲಾ ಶಿಕ್ಷಕರು, ವಿಶೇಷ ಚೇತನ ಮಕ್ಕಳ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾನವೀಯ ಮೌಲ್ಯಗಳು ಮತ್ತು ಶಿಕ್ಷಣ. ನೈತಿಕತೆ ಇಲ್ಲದ ವಿದ್ಯೆ ದೇಶಕ್ಕೆ ಮಾರಕ ಎಂದು ಮೈಸೂರು ಶ್ರೀ ಕ್ಷೇತ್ರ ಉರಿಲಿಂಗಿ ಪೆದ್ದಿಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ತಿಳಿಸಿದರು. ಶನಿವಾರ ಪಟ್ಟಣದ ಶಿಕ್ಷಕರ ಭವನದಲ್ಲಿ SC/ST ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ನೌಕರರ ಸಮನ್ವಯ ಸಮಿತಿ ಹಾಗೂ ದಲಿತ ನೌಕರರ ಒಕ್ಕೂಟ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಅಂಬೇಡ್ಕರ್ ಅಭಿಮಾನಿಗಳಾದ ನಾವುಗಳು ಅಂಬೇಡ್ಕರ್ ಜಯಂತಿ ಇತರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ವೇಳೆ ಅವರ ಭಾವಚಿತ್ರವನ್ನು ಮೆರವಣಿಗೆ ಮಾಡುವುದು ಸಹಜ. ಆದರೆ ಅಂಬೇಡ್ಕರ್ ಅವರು ಬದುಕಿರುವುದು ಪುತ್ಥಳಿಯಲ್ಲಿ ಅಲ್ಲ, ಪುಸ್ತಕದಲ್ಲಿ ಬದುಕಿದ್ದಾರೆ. ಅವರ ಬರವಣಿಗೆಯನ್ನು ಅಧ್ಯಯನ ಮಾಡಿದರೆ ಸಂವಿಧಾನದ ಸಮಗ್ರ ಜಾರಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ನಿಟ್ಟಿನಲ್ಲಿ ಅಂಬೇಡ್ಕರ್, ಬುದ್ಧ, ಕುವೆಂಪು, ಬಸವಣ್ಣ ಅವರ ಬರವಣಿಗೆ ಮನೆ ಮನೆಗಳಿಗೆ ತಲುಪಬೇಕು ಎಂದರು. ಯಾವ BA, ಯಾವ MA, ಯಾವ BSc, ಯಾವ ಡಾಕ್ಟರೇಟ್, ಯಾವ DHO, ಯಾವ DHO. It is an education. It is a moral ethics. ನಾಯಿ ಬೇಕು ಅಂತ 25,000 ಅಡ್ವರ್ಟೈಸ್ಮೆಂಟ್ ಆಗ ನೀವು ತಾಯಿ ಬೇಕು ಅಂತಲ್ಲ. ಇಲ್ಲ ಶಿಕ್ಷಣ, ನೈತಿಕತೆ ಶಿಕ್ಷಣ ಅದು ದೇಶಕ್ಕೆ ಮಾರ್ಗ. ಅದಕ್ಕೆ ನಾನು ಅಂಕಪಟ್ಟಿಯ ಅಂಕಗಳೇನಿದೆ ಅದಕ್ಕಿಂತ ಮಾನವೀಯ ಮೌಲ್ಯ ಏನಿದೆಯಲ್ಲ ಆ ಅಂಕಪಟ್ಟಿ ಗ್ರೇಡ್ 1 ಇರಬೇಕು. ಅದು ನಿಜವಾದ. ಅದಕ್ಕೆ ಮಕ್ಕಳಲ್ಲಿ ಅದು ಮೂಡಬೇಕು. ಇದು ಅನುಕೂಲ ಸಂದೇಶ. ಎಜುಕೇಶನ್ ಅಂದ್ರೆ ಶಿಕ್ಷಣ ಅಂದ್ರೆ ಉದ್ಯೋಗಕ್ಕಲ್ಲ, ಬದುಕೋಕ್ಕಲ್ಲ. ಬದುಕನ್ನ ಬದಲಿಸಲಿಕ್ಕೆ ಶಿಕ್ಷಣ ಬೇಕು. ಆ ಕೆಲಸವನ್ನು ಅನುಕೂಲ ಎಲ್ಲ ಸಹೋದರರು ಮಾಡ್ತಾ ಇದ್ದೀರಿ. ತುಂಬಾ ಸಂತೋಷ. ಸಮಯದ ಅಭಾವ, ಹೋಗಲೇಬೇಕು. ನಮ್ಮ ಶಿವಕುಮಾರ್ ಅವರು ನಿಮಗೆ ಪ್ರಧಾನ ಭಾಷಣ ಮಾಡ್ತಾರೆ. ನೀವೇನಾಗಬೇಕು ಅಂತ ಇಷ್ಟಪಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ನಿಮ್ಮ ಪೆನ್ನುಗಳು ಏನಾಗಬೇಕು ಅಂತ ಬಯಸ್ತಾ ಇವೆ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಪೆನ್ನುಗಳಿಗೆ ಕೆಲಸ ಕೊಡಬೇಕು. ಬಾಬಾ ಸಾಹೇಬ್ ಹೇಳ್ತಾರೆ, ನಾನು ಜೀವನದಲ್ಲಿ ನನ್ನ ಪೆನ್ನಿನ ಮುಖಾಂತರವಾಗಿ ದೇಶ ಕಟ್ಟಿದ್ರು. ನಮ್ಮ ಲಾಲ್ದೇವರು ಮೌಂಟ್ ಬ್ಯಾಟನ್ ಹೇಳಿದ್ದಾರೆ, ಭಾರತ ದೇಶದಲ್ಲಿ ರಾಜ ಮಹಾರಾಜರು ಈ ದೇಶವನ್ನು ಬದಲಾಯಿಸಲಿಕ್ಕೆ ಬರ್ಜಿ, ತಲವಾರ್, ಮಂಚು ಹಿಡಿದ್ರು ದೇಶ ಗೊತ್ತಾಗಲಿಲ್ಲ. ಆದರೆ ಈ ದೇಶವನ್ನು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಮಂಚು, ನನ್ನ ಕಾಲೇಜು ದಿನಗಳಿಂದಲೂ ಕೂಡ ನಾನು ಅಂಬೇಡ್ಕರ್ ಅನುಯಾಯಿ. ಪರಿಶಿಷ್ಟರ ಸಮುದಾಯದೊಂದಿಗೆ ಬೆಳೆದಿದ್ದೇನೆ. ಕಾಲೇಜು ಹಂತದಿಂದ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಪಡೆಯಲು ನನಗೆ ವಿ. ಶ್ರೀನಿವಾಸ್ ಪ್ರಸಾದ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ರಾಜಕೀಯ ಗುರುಗಳಾಗಿದ್ದಾರೆ. ನಾನು ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಲ್ಲಿ ಗೆದ್ದು ಶಾಸಕನಾಗಿದ್ದೇನೆ. ಈ ಯಶಸ್ಸಿನ ಸಿಂಹಪಾಲು ಪರಿಶಿಷ್ಟ ಸಮಾಜದವರದ್ದಾಗಿದೆ. ವಿದ್ಯೆಯಿಂದ ಮಾತ್ರ ದೇಶದ ಸಮಾಜದ ಬದಲಾವಣೆಯನ್ನ ಕಾಣಲು ಸಾಧ್ಯ. ಇದನ್ನು ಮನಗಂಡಿರುವ ನಾನು ನನ್ನ ಕ್ಷೇತ್ರದಲ್ಲಿ 18 ಸರ್ಕಾರಿ ಮಕ್ಕಳ ಮನೆಯನ್ನ ತೆರೆದು ಎಲ್ಲ ವರ್ಗಗಳ ಮಕ್ಕಳು ಇಂಗ್ಲಿಷ್ ಕಲಿಯಲು ನೆರವು ಕಲ್ಪಿಸಿದ್ದೇನೆ ಎಂದರು. ನಮಗೆ ನಾವು ತೊಡಗಿಸ್ಕೊಳ್ಳೋದಿರುತ್ತೆ. ಇವತ್ತು ದುಡ್ಡು ಕಲಿಬಹುದು, ಚಿನ್ನ ಕಲಿಬಹುದು, ಎಲ್ಲಾನು ಕಲಿಬಹುದು. ವಿದ್ಯೆಯನ್ನು ಕಲಿಯಬೇಕಾಗಿಲ್ಲ. ವಿದ್ಯೆಯನ್ನು ಕಲಿಯೋದು ಯಾರ ಸ್ವತ್ತು ಅಲ್ಲ. ವಿದ್ಯೆಯನ್ನು ಕಲಿಯೋದು ಯಾರು ಬೆಳೆಸ್ಕೊತಾನೆ ನನಗೆ ಬೇಕು ಅಂತಿರ್ತದೆ ಅವನು ಸ್ವತ್ತು ಅಲ್ಲದೆ. ಅದಕ್ಕೆ
ನಿಮ್ಮ ಬದಲಾವಣೆ, ಕುಟುಂಬದ ಬದಲಾವಣೆ, ದೇಶದ ಬದಲಾವಣೆ ಆಗಬೇಕಾದ್ರೆ ವಿದ್ಯೆ ಭಾರಿ ಮುಖ್ಯ ಆಗಬೇಕನ್ನೋದನ್ನ ಈಗ ನಮ್ಮ ಪರಮ ಪೂಜ್ಯರು ತಿಳಿಸ್ಕೊಡ್ತಾರೆ. ನಾವು ನೀವು ಎಲ್ಲ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮಗಾಗಬೇಕು. ಬಹುಶಃ ನಾನು ಎಲ್ಲರೂ ಗೊತ್ತಿಲ್ಲ, ನಾನು ಈ ತಾಲೂಕಿನಲ್ಲಿ ಇಷ್ಟು ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ನಾನು ಒಬ್ಬ ಅಂಬೇಡ್ಕರ್ ಅವರ ಭಾರಿ ಅವರ ಫಾಲೋವರ್ ಅಂತ ಹೇಳೋದಕ್ಕೆ ನಾನು ಭಾರಿ ಸಂತೋಷಪಡ್ತೇನೆ. ಜೊತೆಗೆ ನನ್ನ ಕಾಲೇಜು ದಿನಗಳಲ್ಲಿ ನನ್ನನ್ನು ಈ ಮಟ್ಟಿಗೆ ನಾನು ಬೆಳೆಸಿದರೆ ಅದು ನಮ್ಮ SC ವಿದ್ಯಾರ್ಥಿಗಳು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದನ್ನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನನ್ನ ರಾಜಕೀಯ ಗುರುಗಳು ನಿಮಗೆ ನಂಜೇಗೌಡರು ಭಾವನೆ ನಂಜೇಗೌಡರು ಹೇಳಿದ್ವಿ. ನಿಜವಾದ ನನಗೆ ರಾಜಕೀಯ ಗುರುಗಳು ಶ್ರೀನಿವಾಸ ಪ್ರಸಾದ್ ಅವರು ನನಗೆ ಕೆಎಎಸ್ ಅಧಿಕಾರಿಗಳಾದ ಮಹೇಶ್, ಸೌಮ್ಯ, ಚನ್ನಕೇಶ್ವ, ಡಾಕ್ಟರ್ ಪುಷ್ಪಲತಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜು, ಬಿಆರ್ಸಿ ಬಾಲರಾಜ್, ಟಿಪಿಒ ನಿಂಗಯ್ಯ, ಪ್ರಾಂಶುಪಾಲರಾದ ಚಂದ್ರಕಲಾ, ಶಿರಸ್ತಿದಾರ್, ಸೋಮಶೇಖರ್, ನೌಕರರ ಸಂಘದ ಅಧ್ಯಕ್ಷ ದೇವರಾಜ್, ಯೋಗರಾಜ್, ಪ್ರಕಾಶ್, ರಮೇಶ್, ವೆಂಕಟೇಶ್ ಮೂರ್ತಿ, ವಿಷ್ಣು ಪ್ರಕಾಶ್, ಸದಾನಂದ ಇತರರು ಉಪಸ್ಥಿತರಿದ್ದರು. ಭಾರತದಲ್ಲಿ ಲಕ್ಷಾಂತರ ಸಹಕಾರ ಸಂಘಗಳಿದ್ದು ಎಲ್ಲವೂ ಜನಪರ ಕೆಲಸ ಮಾಡುತ್ತಿವೆ ಎಂದು ಹೊಸದುರ್ಗ ಕನಕಗುರು ಪೀಠಾಧ್ಯಕ್ಷರಾದ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮಿಗಳು ತಿಳಿಸಿದರು. ಚೇಳೂರು ಪಟ್ಟಣದ ಶ್ರೀ ದೃಷ್ಟೇಶ್ವರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಸಂಗೊಳ್ಳಿ ರಾಯಣ್ಣ ಪತ್ತಿನ ಸಹಕಾರ ಸಂಘದ 18ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾಲ ಪಡೆಯುವುದಕ್ಕಿಂತ ಗ್ರಾಮೀಣ ಭಾಗದ ರೈತರು ಸಹಕಾರ ಬ್ಯಾಂಕ್ನಲ್ಲಿ ಸಾಲ ಪಡೆದು ಜೀವನ ಕಟ್ಟಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ಚೇಳೂರು ಪಟ್ಟಣದಲ್ಲಿರುವ ಶ್ರೀ ಸಂಗೊಳ್ಳಿ ರಾಯಣ್ಣ ಪತ್ತಿನ ಸಹಕಾರ ಸಂಘವು ವಿಶೇಷವಾಗಿ ಸೇವೆ ಸಲ್ಲಿಸುತ್ತಿದ್ದು, ಮಹಿಳೆಯರ ಸಬಲೀಕರಣಕ್ಕಾಗಿ ಸ್ತ್ರೀ ಶಕ್ತಿ ಸಂಘ ರಚಿಸಿ ಹೆಬ್ಬೂರು ಹಾಗೂ ಚೇಳೂರು ಹೋಬಳಿಯ 1500 ಜನ ಮಹಿಳೆಯರಿಗೆ ಸಾಲ ಪಡೆದು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಪಡೆದ ಸಾಲವನ್ನು ಹೆಚ್ಚಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಳಸಿಕೊಳ್ಳಬೇಕೆಂದು ತಿಳಿಸಿದರು. ಮಹಿಳೆಯರು ಆರ್ಥಿಕವಾಗಿ ಮೇಲೆ ಬಂದರೆ ಇಡೀ ಕುಟುಂಬ ಉತ್ತಮವಾಗಿರುತ್ತದೆ ಎಂದರು. ಅದರ ಸದುಪಯೋಗ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆದಾಗ ಕೆಲವೊಂದು ಕಡೆ ನನಗೆ ಸಂತೋಷ ಆಗುತ್ತೆ ಇರುವಂತ ಮಾತನ್ನ ಹೇಳಿದರು. ಖಂಡಿತ ಮಹಿಳೆಯರು ಹಣವನ್ನು ಸರಿಯಾಗಿ ಬಳಕೆ ಮಾಡಿ ಅವರ ಮನೆಯ ಕೆಲಸಗಳಿಗೆ, ಗೃಹ ನಿರ್ಮಾಣ ಕಾರ್ಯಗಳಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಇನ್ನೇನು ಹಲವಾರು ಮನೆ ಕೆಲಸಗಳಿಗೆ ಈ ಒಂದು ಸಾಲವನ್ನ ಪಡ್ಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನು ನಮ್ಮ ಮಹಿಳೆಯರು ನಿರ್ವಹಿಸ್ತಾರೆ. ನನಗೆ ಬಹಳ ಮುಖ್ಯವಾಗಿ ನಾನು ಗಮನಿಸಿದ್ದು, ಸ್ವಸಹಾಯ ಗುಂಪುಗಳಲ್ಲಿರುವಂತಹ ನಮ್ಮ ಮಹಿಳೆಯರು, ನೀವು ಸಾಲವನ್ನ ಪಡ್ಕೊಳ್ರಿ, ಆ ಸಾಲವನ್ನ ಬಹುತೇಕವಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಕೆ ಮಾಡ್ಕೊಳ್ಳಿ. ಇವತ್ತು ಹೆಣ್ಣು ಮಕ್ಕಳನ್ನ ಇವತ್ತು ವಿಶೇಷವಾಗಿ ಓದಿಸಬೇಕಾಗಿದೆ ಅನ್ನುವಂಥದ್ದು. ಮಹಿಳೆ ವಿದ್ಯಾವಂತರಾದ್ರೆ ಇಡೀ ತನ್ನ ಕುಟುಂಬವನ್ನ ಆಕೆ ಸರಿದಾರಿ ತಿಳ್ಕೊಳ್ಳೋಕೆ ಅವಕಾಶ ಆಗುತ್ತೆ ಅಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲಿ PUC ಓದಿರುವಂತಹ, ಡಿಗ್ರಿ ಮಾಡಿರುವಂತಹ ಹೆಣ್ಮಕ್ಳನ್ನ ಮನೆಯಲ್ಲಿ ಕೂಡಿಸ್ಬೇಡ, ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ. ಪ್ರಜಾಪ್ರಗತಿ ಸಂಪಾದಕ ಡಾಕ್ಟರ್ ನಾಗಣ್ಣ ಮಾತನಾಡಿ, ರಾಜಕಾರಣಿಗಳನ್ನು ಎಚ್ಚರಿಸುವ ಶಕ್ತಿ ಮಹಿಳೆಯರಿಗಿದೆ. ಸಂಘಗಳನ್ನು ಕಟ್ಟಿಕೊಂಡು ಸಹಕಾರ ಸಂಘಗಳಲ್ಲಿ ಸಾಲ ಪಡೆಯುವುದರ ಜೊತೆಗೆ ಆರ್ಥಿಕ ವಹಿವಾಟು, ಲಾಭ ನಷ್ಟಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದರು. ಸಾಲ ಪಡೆಯುವ ಉದ್ದೇಶದಿಂದ ಅಲ್ಲಿ ಎಷ್ಟು, ಇಲ್ಲಿ ಎಷ್ಟು ಎಂದು ತಿಳಿದುಕೊಂಡು ಎಲ್ಲಿ ಬಡ್ಡಿ ಕಡಿಮೆ ಇರುತ್ತದೆ ಅಲ್ಲಿ ಸಾಲ ಪಡೆಯಬೇಕು ಎಂದರು. ಸ್ವಾಮೀಜಿ ಹೇಳಿದ್ರು, 18 ವರ್ಷದಿಂದ ನಾನು ಮೊಟ್ಟ ಮೊದಲು ಈ ನಮ್ಮ ಸ್ವಸಹಾಯ ಸಂಘವನ್ನ ಮತ್ತು ಈ ಒಂದು ಸೊಸೈಟಿಯನ್ನು ಆಧಾರವಾಗಿಟ್ಕೊಂಡು, ಈ ಸೊಸೈಟಿಯನ್ನು ಮೂಲವಾಗಿಟ್ಕೊಂಡು ಸ್ವಸಹಾಯ ಸಂಘಗಳನ್ನು ಸ್ಥಾಪನೆ ಮಾಡಿರಲಿ ಅಂತಕ್ಕಂಥದ್ದು. ಈಗ ಸಿರಾ ಸೊಸೈಟಿನ ಕೊಂಡಿರ್ಬೇಕಲ್ಲ ಇವಾಗಲೇ. ಈಗ ನಮ್ಮದೇ ಆಗಿರ್ತಕ್ಕಂಥ ಯಾವ್ಯಾವ ಸೊಸೈಟಿಗಳು, ಆರ್ಥಿಕ ಸಂಸ್ಥೆಗಳಿದ್ದಾವೆ, ಆರ್ಥಿಕ ಸಂಸ್ಥೆಗಳ ಆ ಬ್ಯಾಂಕ್ನಿಂದಲೇ ಕೂಡ ನಾವು ಸಾಲ ತಗೊಂಡು ಆ ಸಾಲದಿಂದ ಕೂಡ ನಾವು ನಮ್ಮ ಸ್ತ್ರೀ ಶಕ್ತಿ ಸಂಘಗಳನ್ನು ಹಳ್ಳಿಗಳೆಲ್ಲ ಅದನ್ನ ಮಾಡ್ತಾ ಇದ್ದೀವಿ. ಈಗ ಏನಾಯ್ತು ಅಂತಂದ್ರೆ, ಸ್ವಾಮೀಜಿಯವರಿಗೆ ಎಲ್ಲ ಸೊಸೈಟಿಗಳನ್ನ, ಪತ್ತಿನ ಸಹಕಾರ ಸಂಘಗಳನ್ನ ಆಶ್ರಯಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ನಮ್ಮದೇ ಒಂದು ಸೊಸೈಟಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ಇವಾಗ ಮಾಡೋದಕ್ಕೆ ಅವರ ವ್ಯಾಪ್ತಿನಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳು ಕೂಡ ಈ ಇದೇ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಸಂಘದ ಅಧ್ಯಕ್ಷ ದೊಡ್ಡಯ್ಯ, ಉಪಾಧ್ಯಕ್ಷ ನಾಗರಾಜು, ಗ್ರಾಮ ಪಂಚಾಯಿತಿ ಸದಸ್ಯ ಉಮಾ ತೇಜಯ್ಯ, ನಿರ್ದೇಶಕರಾದ ದೇವರಾಜು, ತಿಮ್ಮಯ್ಯ, ಗೋಪಾಲಕೃಷ್ಣ, ಸತೀಶ್ ಕುಮಾರ್, ನಾಗರಾಜು ಇತರ ಸಿಬ್ಬಂದಿಗಳು ಭಾಗವಹಿಸಿದರು.
ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆಯ 2001 ಹಾಗೂ 2002ನೇ ಸಾಲಿನ ಎಸ್ಎಸ್ಎಲ್ಸಿ ಬ್ಯಾಚ್ನ ವಿದ್ಯಾರ್ಥಿಗಳಿಂದ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಭಾನುವಾರ ಮಗಸಿ ಮಂಗಳ ಭವನದಲ್ಲಿ ಜರುಗಿತು. ನಿವೃತ್ತ ಮುಖ್ಯ ಗುರುಮಾತೆ ಬಸಮ್ಮ ಅರಳೆಮರ ಮಾತನಾಡಿ, ಪ್ರತಿಯೊಬ್ಬರು ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವ ಮೂಲಕ ಸಮಾಜದ ಗೌರವಕ್ಕೆ ಪಾತ್ರರಾಗಬೇಕು. ವಿದ್ಯಾರ್ಥಿಗಳು ಶಿಕ್ಷಕರಿಗೆ ನೀಡುವ ಬಹುದೊಡ್ಡ ಗೌರವವಾಗಿದೆ. ವಿದ್ಯಾ ಅಕ್ಷರ ಕಲಿಸಿದ ಗುರುಗಳ ಕುರಿತು ವಿದ್ಯಾರ್ಥಿಗಳು ಹೊಂದಿದ ಗೌರವ, ಪ್ರೀತಿ, ವಿಶ್ವಾಸ ಪ್ರಚುರಪಡಿಸಲು ಹಾಗೂ ಹಳೆ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ವಿದ್ಯಾರ್ಥಿ ಜೀವನದ ನೆನಪುಗಳನ್ನು ಮೆಲುಕು ಹಾಕಲು ಇದೊಂದು ಒಳ್ಳೆಯ ಸಂದರ್ಭ. ದೇಶದಲ್ಲಿ ಅತ್ಯುತ್ತಮವಾದ ವೃತ್ತಿ ಎಂದರೆ ಶಿಕ್ಷಣ ವೃತ್ತಿ. ಶಿಕ್ಷಣ ವೃತ್ತಿ ಬಹಳ ಸಂತೃಪ್ತಿ ಕೊಡುತ್ತದೆ ಎಂದರು. ಒಂದು ಅಮೂಲ್ಯವಾದ ವಸ್ತು, ಅದು ಕೈಲಾಗದಂತ ಸಂಪತ್ತು. ಏನಿದ್ರು ನಾವು ಎಷ್ಟೇ ವರ್ಷ ಕಳೆದ್ರು ನಮ್ಮ ಸ್ನೇಹಿತರಂತೀವಿ. ಈಗೂ ಕೂಡ ನಾವು SLC ಬ್ಯಾಚ್, TCH ಬ್ಯಾಚ್, ಗುರುವೃಂದ ಬ್ಯಾಚ್ ಅಂತ ಸ್ನೇಹಿತರನ್ನು ಮಾಡ್ಕೊಂಡಿರ್ತೀವಿ. ಅಂತ ಸ್ನೇಹ ಯಾವಾಗಲೂ ಹಳೆಯದೇ ಉಳಿತಕ್ಕಂಥದ್ದು. ಎಲ್ಲ ನಮ್ಮ ರಕ್ತ ಸಂಬಂಧಿಕರು ಮಾಯ ಆದಾಗ ನಮ್ಮ ಸಂಕಷ್ಟದಲ್ಲಿ ಯಾರು ನಮಗೆ ಹೆಗಲು ಕೊಡ್ತಾರೋ ಅಂಥವರೇ ನಿಜವಾದ ಸ್ನೇಹಿತರು. ನೀವೆಲ್ಲ ಅಂಥ ಸ್ನೇಹಿತರಾಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ಇನ್ನೂ ಎತ್ತರ ಬೆಳೆ ಅಂತ ಹೇಳುತ್ತಾ ನಂಗೆ ಮಾತಾಡೋಕ್ಕೆ ವೇದಿಕೆ ಮೇಲೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನ ಈ ಸಂದರ್ಭದಲ್ಲಿ ವೆಂಕಟೇಶ್ ಬಂಡಿವಟ್ಟನ್, ಹಿರಿಯ ಸಾಹಿತಿ ಕೆ ಬ್ಯಾಳಿ, BM ಹೊಸ್ಮನಿ, SM ಹಿರೇಮಠ್, ಬಸವರಾಜ್ ಕಟ್ಟಿ, ಶಿವಪ್ಪ ಇಬೇರಿ ಹಾಗೂ ಇತರರು ಹಾಜರಿದ್ದರು. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಡ್ಯಾಂಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2001ನೇ ಬ್ಯಾಚ್ನ ವಿದ್ಯಾರ್ಥಿಗಳಿಂದ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಭಾನುವಾರ ಜರುಗಿತು. ನಿವೃತ್ತ ಗುರು ಶಿವಪ್ಪ ಅರಳಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಅನುಭವಿಸಿದ ಸ್ಮರಣೀಯ ದಿನಗಳನ್ನು ಮೆಲುಕು ಹಾಕಲು 25 ವರ್ಷಗಳ ನಂತರ ಜೀವನಕ್ಕೆ ಆದರ್ಶ ಮಾರ್ಗ ತೋರಿಸಿದ ಶಿಕ್ಷಕರನ್ನ ಗುರುವಂದನೆ ಕಾರ್ಯಕ್ರಮದ ಮೂಲಕ ಗೌರವ ಅರ್ಪಿಸುತ್ತಿರುವುದು ಶ್ಲಾಘನೀಯ. ನಿಷ್ಕಲ್ಮಶ, ನಿಸ್ವಾರ್ಥ ಭಾವನೆಯಿಂದ ವಿದ್ಯಾರ್ಥಿಗಳನ್ನ ಸರಿ ಮಾರ್ಗದತ್ತ ಗುರುವು ಕೊಂಡೊಯ್ಯುವ ಶಾಲೆ ಯಾವುದಾದರೂ ಇದ್ದರೆ ಅದು ದ್ಯಾಂಪುರ ಶಾಲೆಯಾಗಿದೆ. ಆ ಕಾರಣದಿಂದ ವಿದ್ಯಾರ್ಥಿಗಳು ಜೀವನದಲ್ಲಿ ಆದರ್ಶ ಗುರುವಿನ ಮಾರ್ಗ ಅನುಸರಿಸಿ ಸಾಧನೆ ತೋರಲು ಸಾಧ್ಯವಾಗಿದೆ. ಶಾಲಾ ದಿನಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದದ್ದು ಮನುಷ್ಯನ ಬಾಲ್ಯಾವಸ್ಥೆಯಿಂದ ಹದಿಹರೆಯದ ತನಕ ಬದುಕು ಒತ್ತಡಮಯವಾಗಿರುತ್ತದೆ ಎಂದರು. ಅಂದ್ರೆ ನಿಮಗೂ ಒಂದು ದಿವಸ ಅಂತ ಸತ್ಕೀರ್ತಿ ಸಲ್ತದೆ ಅನ್ನುವಂತ ಮಾತುಗಳು. ಯಾಕಂದ್ರೆ ಇಲ್ಲಿ ಹಿರಿಯರೇನಿದ್ದಾರೆ ಅಂತ ಸತ್ಕಾರ್ಯಗಳಲ್ಲಿ ಸದ್ಭಾವಗಳೊಂದಿಗೆ ಸನ್ನಡತೆಯೊಂದಿಗೆ ಸದೃಢವಾದ ಸಹೃದಯಗಳನ್ನ ಕಟ್ತಕ್ಕಂಥ ಒಂದು ಗುರುಕುಲವೇ ನಮ್ಮ ದ್ಯಾಂಪುರದ ಶಾಲೆ. ಮತ್ತು ದ್ಯಾಂಪುರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಎಷ್ಟೊಂದು ಒಂದು ಆಧಾರದಿಂದ. ಇನ್ನೊಂದು ಘಟನೆಯನ್ನು ಹೇಳಬೇಕಾದ್ರೆ, ನಾವು ಇಲ್ಲಿರ್ಬೇಕಾದ್ರೆ ಅರ್ಜುನ್ ರಾವ್ ಅಣ್ಣವ್ರು ಇರ್ಬೋದು, ಆಮೇಲೆ ರಾಮರಾವ್ ಜಗತಾಪ್ ಅಣ್ಣವ್ರು ಇರ್ಬೋದು, ಮತ್ತು ನಮ್ಮ ಮಿಲಿಟರಿ ದಾದಾವ್ರು ಇರ್ಬೋದು. ಚುನಾವಣೆಗಳು ನಡೀತಾವಂತಂದ್ರೆ ನಾವೆಲ್ಲ ಇಲೆಕ್ಷನ್ ಡ್ಯೂಟಿಗೆ ಹೋಗ್ತಿದ್ವಲ್ಲ, ಮನೆಯಲ್ಲಿ ಒಬ್ಬರೇ ಇರೋದು, ನಮ್ಮ ಮಡದಿರ್ತಾ ಇದ್ಲು. ಮಕ್ಕಳು ಕೂಡ ತುಂಬ ಸಣ್ಣ ಸಣ್ಣ. ಅಲ್ಲಿ ಬಂದು ಬಾಂಡ್ರಿ ಹಾಕಿಸಿ, ಇದು ಮಾಸ್ಟರ್ ಮನೆ, ಅಲ್ಲಿ ಯಾರು ಹೋಗಂತಾಗಿಲ್ಲ. ಎಷ್ಟೊಂದು ಕಾಳಜಿ ಮಾಲ್ಗೀತೆ ನಮ್ಮ ಇವ್ರು ಇರ್ಬೋದು, ಎಲ್ಲರೂ ಬಹಳಷ್ಟು ನಮ್ಮನ್ನು ಅಷ್ಟೊಂದು ಹೃದಯಪೂರ್ವಕವಾಗಿ ನೋಡ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನ. ಮತ್ತೆ ಮಕ್ಕಳು ಕೂಡ ಸದಾಕಾಲ ಅದೇ ರೀತಿ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಹಿಳಾ ಮಾಲಗಿತ್ತಿ, ಅಬ್ದುಲ್ ಖಾದಿರ್, ಶಿಕ್ಷಕರಾದ ಶಿವಯ್ಯ ಮಠದ್, ಗಿರಿಜಾ ಧರ್ಮಸಾಗರ, ಶಿವಯ್ಯ ಶಿರೂರು ಮಠ, ಚಂದಾಲಿಂಗಪ್ಪ ಮಾಲಗಿತ್ತಿ, ದೇವಪ್ಪ ಮರಡಿ, ವಾಲಿಮಠ, ಹೊನ್ನಪ್ಪ ಮರಡಿ, ನಿಂಗಪ್ಪ ವಜ್ರಬಂಡಿ ಇತರರು ಹಾಜರಿದ್ದರು. ದಲಿತ ಯುವಕರ ಮೇಲಿನ ಅಮಾನುಷವಾಗಿ ಹಲ್ಲೆ ಮಾಡಿರುವ ಇನ್ಸ್ಪೆಕ್ಟರ್ ಧನಂಜಯ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಧೂಳ್ಶೆಟ್ಟಿ ಅವರ ಮೇಲೆ ಅವರ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಆಲಕೂಡು ಶಿವಕುಮಾರ್ ಆಗ್ರಹಿಸಿದರು. ಟಿ. ನರಸೀಪುರ ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷುಲ್ಲಕ ಕಾರಣದ ಘಟನೆಯನ್ನು ಮುಂದಿಟ್ಟುಕೊಂಡು ದಲಿತ ಯುವಕರ ಮೇಲೆ ಮನಸ್ಸೋ ಇಚ್ಛೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಈ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಈಗಾಗಲೇ ಡಿವೈಎಸ್ಪಿ ಅವರಿಗೆ ಲಿಖಿತವಾಗಿ ದೂರು ನೀಡಿದ್ದೇವೆ. ಅವರು ಮಾಹಿತಿ ಪಡೆದು ವರದಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಲುಪಿಸಿರುವುದಾಗಿ ಹೇಳಿದ್ದಾರೆ. ವರಿಷ್ಠಾಧಿಕಾರಿಗಳು ಕೂಡ ಈ ವಿಷಯಕ್ಕೆ ಸಂಬಂಧಿಸಿದಂತೆ ವರದಿ ಆಧರಿಸಿ ನೊಂದ ಯುವಕರಿಗೆ ನ್ಯಾಯ ಕೊಡಿಸುವುದಾಗಿ ಹೇಳಿದರು. ಪತ್ರವನ್ನು ಬರೆದಿದ್ದೀವಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಪತ್ರವನ್ನು ಬರೆದಿದ್ದೀವಿ. ಮತ್ತು ಈ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸುನೀಲ್ ಬೋಸ್ ಅವರ ಗಮನಕ್ಕೆ, ಮತ್ತು ಮುಖ್ಯಮಂತ್ರಿಗಳ ಪುತ್ರರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಈಗ ಇಡೀ ಪ್ರಕರಣ ಅವರ ಅಂಗಳದಲ್ಲಿದೆ. ನಾವು ಅವರು ಈ ಕ್ಷೇತ್ರದ ಜವಾಬ್ದಾರಿಯುತ ಜನಪ್ರತಿನಿಧಿಗಳು, ಸರ್ಕಾರದ ಪ್ರತಿನಿಧಿಗಳಾಗಿರೋದ್ರಿಂದ ನಾವು ಅವರಿಂದ ನ್ಯಾಯ ಮತ್ತು ನಿರೀಕ್ಷೆಯನ್ನು, ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅವರು ಕೂಡ ಇದರಲ್ಲಿ ಏನಾದರೂ ವಿಳಂಬ ಮಾಡಿದ್ರೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಮೀನಮೇಷ ಎಣಿಸಿದ್ದೆ. ಆದರೆ ಏನು ಇದು ತಾಲೂಕಿನ ಈ ಹಂತದ ಹೋರಾಟ ನಡೀತಾ ಇದೆಯೋ ಇದನ್ನು ನಾವು ಜಿಲ್ಲಾ ಮಟ್ಟದ ಹೋರಾಟಕ್ಕೆ ವಿಸ್ತರಣೆಯನ್ನು ಮಾಡ್ತೇವೆ.
ಈಗಾಗಲೇ ದಲಿತ ಸಂಘರ್ಷ ಸಮಿತಿಯ ಬೇರೆ ಬೇರೆ ಫ್ರಾಕ್ಷನ್ಗಳಿರ್ತಕ್ಕಂಥ ಎಲ್ಲ ಸ್ನೇಹಿತರುಗಳ ಜೊತೆ ನಾವು ಮಾತನಾಡಿದ್ದೀವಿ. ಅವರು ಸಹ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ಭಾಗವಹಿಸಿದ್ದಾರೆ. ಮತ್ತು ರಾಜ್ಯ ಮಟ್ಟದ ನಾಯಕರುಗಳ ಜೊತೆಲೂ ಕೂಡ ನಾವು ಮಾತನಾಡಿದ್ದೀವಿ. ಜಿಲ್ಲಾ ಮಟ್ಟದ ಹಂತದಲ್ಲಿ ನಾವು ಆದ ನಂತರ ರಾಜ್ಯ ಮಟ್ಟಕ್ಕೂ ಕೂಡ ನಾವು ಈ ಹೋರಾಟವನ್ನು ತಗೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಈ ಹೋರಾಟವನ್ನು ಕೈ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ತಪ್ಪಿತಸ್ಥರು ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಅಮಾನತಾಗಬೇಕು, ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಎಲ್ಲ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಸಂಚಾಲಕರಾದ ಬನ್ನಹಳ್ಳಿ ಸೋಮಣ್ಣ, ಜಿಲ್ಲಾ ಸಂಘಟನಾ ಸಂಚಾಲಕ ವಾಟಾಳ್ ನಾಗರಾಜ್, ತಾಲೂಕು ಸಂಚಾಲಕ ಕುಕ್ಕೂರು ರಾಜು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಬಿಜೆಪಿಯವರು ಧರ್ಮಗಳ ನಡುವೆ, ಜಾತಿಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಾರೆ. ಪ್ರಚೋದನೆ ಮಾಡುವುದೇ ವಿಪಕ್ಷದವರ ಕೆಲಸ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಮಳವಳ್ಳಿ ತಾಲೂಕಿನ ಶಿವನಸಮುದ್ರದ ಬ್ಲಬ್ನಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆಯಿಂದ ನಡೆದ ಗಗನಚುಕ್ಕಿ ಜಲಪಾತೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಸಿಎಂ, ರಾಜ್ಯದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಸಿ ಜಾತಿ ಧರ್ಮದ ಹೆಸರಿನಲ್ಲಿ ಜನರನ್ನು ಒಡೆಯುವುದು, ಎತ್ತಿಕಟ್ಟುವುದು ಬಿಜೆಪಿಯವರ ಕೆಲಸ. ಇದರ ಜೊತೆಗೆ ಈಗ ಜೆಡಿಎಸ್ನವರು ಸೇರಿಕೊಂಡಿದ್ದಾರೆ. ಅವರ ಮಾತುಗಳಿಗೆ ಯಾರೂ ಕಿವಿಗೊಡಬಾರದು ಎಂದರು. ಜಾರಿಗೆ ಬಂದಿದೆ. ಕಳೆದ 2 ವರ್ಷಗಳಿಂದ ಈ ಯೋಜನೆ ಜಾರಿಗೆ ಬಂದು ಬಹುಶಃ ನಾವು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಂಡ್ಬಂದಿದ್ದೀವಿ. ಈ ಜಾರಿಗೆ ತಂದಿರೋದ್ರಿಂದ ಮಂಡ್ಯ ಜಿಲ್ಲೆ ಒಂದರಲ್ಲೇ ಸುಮಾರು 3,200 ಕೋಟಿ ರೂಪಾಯಿಗಳನ್ನ ಇದರ್ಥ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಬೇಕು ಅಂತಕ್ಕಂಥ ಕಾರಣದಿಂದ ಮಹಿಳೆಯರಿಗೂ ಕೂಡ ಸ್ವಾವಲಂಬನೆ ಬರಬೇಕು ಅಂತಕ್ಕಂಥ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯುತರಾದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಅದರಿಂದ ನಾನು 2013ರಿಂದ 2018 ಇರುವಾಗ ನಾವು ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ರವಿಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮೊಸಳೆ ಹೊಸಳ್ಳಿ ದುರಂತ ಅವಘಡ ಸ್ಥಳಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಭೇಟಿ, ಮೃತಪಟ್ಟವರ ಕುಟುಂಬಸ್ಥರಿಗೆ ಸಾಂತ್ವನ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಬೈಕ್ ರ್ಯಾಲಿಗೆ ಹಸಿರು ನಿಶಾನೆ, ಸ್ವತಃ ಜಿಲ್ಲಾಧಿಕಾರಿಯೇ ಬೈಕ್ ಸವಾರಿ ಮೂಲಕ ಚಾಲನೆ. ಹಾಸನದಲ್ಲಿ ದಸರಾ ಕ್ರೀಡಾಕೂಟ, ಪುರುಷರ ಹ್ಯಾಂಡ್ಬಾಲ್ ಪ್ರಶಸ್ತಿ ಹಾಸನ ಪಾಲು, ಮಹಿಳಾ ವಿಭಾಗದಲ್ಲಿ 2ನೇ ಸ್ಥಾನ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.